ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ ಹೆಜ್ಜೆಯ ಹಾಡಿನ ನಾದವ ತೋರುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಚೌಟ್ಗೆ ಪೂಜೆ ಮಾಡಿ ರಂಗಮಾಲ ಚೌಟ್ಗೆ ಪೂಜೆ ಮಾಡಿ ಕರೆಯುತ್ತ ಬಾರೆ ಮನಕ ಮನಗ ಸಿದ್ಧಿಯ ತೋರೆ ತಿಲಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ತೋರುತ್ತ ಸಾಧು ಸಜ್ಜನದಿ ಹೊಳೆಯುವ ಪುತ್ತಳಿಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಕವಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ಗೆಲುವುತ ಬಾರಿ ಕುಂಕುಮಾಗಿದೆ ಪಂಕಜಲೋಚನ ವೆಂಕಟರಮಣನ ವೆಂಕಟರ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಸಕ್ಕರೆ ಶುಕ್ರವಾರದ ವಿಜಲನ ಅಕ್ಕರೆಯುಳ್ಳ ಅಡಗಿರಿರಂಗ ಚೊನ್ನ ಪುರಂದರ ನಿಧನರ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಿನ್ನ ಮಹಿಮೆ ಬೊಮ್ಮ ಬರ್ಗಾರಿಗಳಿಗೆಲ್ಲ ಗುಣಿಸಿದರು ಸ್ವರ್ಗ ಭೂಮಿ ಪಾತಾಳ ಸಮಸ್ತ ವರ್ಗಕ್ಕೆ ಮೀರಿದವರು ಸುಂದರಿ ದುರ್ಗಾಣರವಣ ಬಗೆ ಬಾಣವಾಗಿದೆ ತಾಯಿ ದುರ್ಗಾತಿ ಹಾಲೆ ಸಂಸ್ಕೃತಿ ನೋಡಿದರೆ ನಿಗಮನ ಕಾಣೆ ನಮ್ಮ ಮಂಗಳಗೆ
ಪೀತಾಂಬರಧರನ ದೇವನಾಗೆಲ್ಲ ಬಂದನು ಮಾಡುತ್ತಾರೆ ಪಾಡುತ್ತಾರೆ ಹೂವಿನ ಮಳೆಗಳ ಶೋಭಾನೆ ರತ್ನಗಳಿಂದ ನಿರ್ಮಿಸಿದ ನವರತ್ನ ಮಂಟಪದಿ ಬಸವೇಸಿ ನವರತ್ನ ಮಂಟಪದಿ ಬಸವೇಸಿ ಕೃಷ್ಣನ ಮುದ್ದೆಲ್ಲ ಕರೆದಾರು. ಶೋಭಾನೆ ಶೋಭಾನೆ ನಿರಮಿಷ್ಟ ನಿರವಧ್ಯ ಎಂಬ ನೋಡಲು ನರನಾರಿಗೆ ನರಕಾಯಾತನಿಸಲ್ಲ ದುರಿತಾದಿರು ಮರಳ ಮರಣದಲ್ಲಿ ನುಡಿಯದಿರು. ಶೋಭಾನೆ ಒಂದೊಂದು ಗುಣಗಾಡು ಇದ್ದವು ಇವರಲ್ಲಿ ಸಂಗಣಿಸಿವೆ ಬಹುದೋಷ ಕುಂದಳಿಯಕ್ಕಿಲ್ಲದ ಮುಕುಂದನೆ ನನಗೆಂದು ಲಿಪ್ಪಿಗೆ ಪತಿಯ ನೆನೆದಳು. ಶೋಭಾನೆ ದೇವಶ್ರೀ ವಿದ್ರರ ತಣ್ಣು ದಾರಿಗೆ ಬೃಂದಾವ ಭಾವಜ್ಞಾನಂದರೆ
ಚೌಡಿಕೆ ಅಂದ್ರೆ ಏನು ಅಂದ್ರೆ ಈ ವಾದ್ಯಕ್ಕೆ ಒಂದು ಶ್ರುತಿ ಅಂತ ಇರ್ತಾ ಇದೆ. ತಂಬೂರಿ ಈ ವಾದ್ಯ ಇರಬೇಕಾದ್ರೆ ಅದು ಶ್ರುತಿ ಇರುತ್ತೆ. ಚೌಡಿಕೆ ಇದಕ್ಕೆ ಚೌಡವಾದ್ಯ ಅಂತ ಸಂಸ್ಕೃತದ ಹೆಸರು. ಚಕ್ರೇಶ್ವರಿ ಚೌಡವಾದ್ಯ ಪ್ರವಾದನ ಪರಾಯಣ, ಅದು ಚೌಡವಾದ್ಯ. ಚೌಡಿಕೆ ಶ್ರುತಿ ಇದ್ದಾಗ ಇರ್ತಾ ಇದೆ. ಇದಕ್ಕೆ ಅದು ಚಂದ ಅಂದ್ರೆ ಛಂದ, ಛಂದಾಂಸಿ ಯಸ್ಯ ವರ್ಣಾನಿ ಇವೆಲ್ಲ ಛಂದ. ಛಂದಸ್ಸು ಅಂದ್ರೆ ವೇದ. ಆ ವೇದ ಅನ್ನತಕ್ಕಂತಹ ಅದೇ ಶ್ರುತಿ. ವೇದಕ್ಕೆ ಶ್ರುತಿ ಅಂತ ಹೆಸರು, ಅದೇ ಶ್ರುತಿ. ಚಂದ ವಿವೇಕದ ಚೌಡಿಕೆ ಹಿಡಿದು ಒಂದೇ ನಿಷ್ಠೆಯ ನಂಬಿಯ ಹಿಡಿದು ವೇದಗಳಲ್ಲಿ ಅತಿ ಶ್ರೇಷ್ಠ ಅಂತ ಹೇಳ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಯಾವುದೋ 88ನೇ ಸೂಕ್ತದಲ್ಲಿ ನಾರಾಯಣ ವಿಷ್ಣುದೇವರಿಗೆ ಹೇಳ್ತಾರೆ, ಮತ್ತೆ 40ನೇ ಸೂಕ್ತದಲ್ಲಿ ರುದ್ರದೇವರು ಶ್ರೇಷ್ಠ ಅಂತಾರೆ. ಅದು ಏನ್ ಮಾಡಬೇಕು, ಯಾವ ದೇವರು ಶ್ರೇಷ್ಠ ಗೊತ್ತರ ಮಾಡ್ಕೋಬೇಕು. ಸರ್ವೇ ವೇದಾದಿ ಪರಮಾತ್ಮ ಸರ್ವಾಣಿ ಜಗತ್ತು ಕಂಬೈ ವಿಷ್ಣು ಪರಮ ಉದಾಹರಣ. ಭಗವಂತನ ಅವೆಲ್ಲವೂ ಕೂಡ ಭಗವಂತನದ್ದೇ ನಾಮರೂಪಗಳು. ಆದ್ದರಿಂದ ಅವರನ್ನೇ ಸ್ತೋತ್ರ ಮಾಡಿ ಅನ್ನತಕ್ಕಂತಹ ನಿಷ್ಠೆ ಏನಿದೆಯಲ್ಲ, ಆ ನಿಷ್ಠೆನೇ ತಂತಿ ಚೌಡಿಕೆ. ಚಂದ ವಿವೇಕ ಅಂದ್ರೆ ಅದೇ ಅಲ್ವೇ. ಆದ್ರಿಂದ ಆ ನಿಷ್ಠೆಯನ್ನೇ ನಾವು ಮಾಡಿಕೊಂಡಿದ್ದೇವೆ. ಭಕ್ತಿ ರಂಗದಲ್ಲಿ ಬರ್ತಾ ಇದ್ದೇವೆ, ರಂಗ ಕಟ್ಟಿದ್ದೇವೆ, ಸ್ತೋತ್ರ ಮಾಡ್ತಾ ಇದ್ದೇವೆ. ನಾಮಾವಳಿ ಕವಡೆ ಸರಧರಿಸಿ ಪ್ರೇಮದ ಭಂಡಾರದ ಸುರಿಸಿ ಆ ಮಹಾಜ್ಞಾನದ ಪೊತ್ತ ಪ್ರಜ್ವಲಿಸಿ ನಾಮಗೆಜ್ಜೆಯಲ್ಲಿ ಕುಣಿವೆನು ಧರಿಸಿ ಉಧೋ 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 ಅಂತ ದೇವಿಯನ್ನ ಕೂಡಿ ಸರ ಹಾಕೊಳ್ತಾ ಇದ್ದೇವಲ್ಲ. ಯಾಕೆ ಕೌಡೆ ಸರ ಹಾಕೋಬೇಕು? ನಮ್ಮ ಹತ್ರ ಬಂಗಾರ ಮಾಡಿದಾಗ ಭಗವಂತ ಹೇಳ್ತಾ ಇದ್ದಾನೆ, ನಾನೀಗಾಗಲೇನೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ನಾನು ವಸುದೇವನಲ್ಲಿ ದೇವಕಿಯಲ್ಲಿ ಅವತಾರ ಮಾಡಲಿಕ್ಕಿದ್ದೇನೆ. ಈ ಶುಂಭ ನಿಶುಂಭರನ್ನು ಉಪದ್ರವ ಎಲ್ಲ ಪರಿಹಾರ ಮಾಡಲಿಕ್ಕೆ ಹಿಂದೆ ದೇವಿ ಹೇಳಿದ್ದು ತಾನು ನಂದಗೋಪನ ಮನೆಯಲ್ಲಿ ಅವತಾರ ಮಾಡ್ತೇನೆ ಅಂತ. ಅದಕ್ಕೋಸ್ಕರ ನೀವೆಲ್ಲ ಆ ಕ್ಷಣವನ್ನು ಕಾಯ್ತಾ ಇರಿ. ನೀವೆಲ್ಲ ಹೋಗಿ ಋಷಿಗಳನ್ನು ಕೂಡಿಕೊಳ್ಳಿ, ಗಂಗಾ ತೀರದಲ್ಲಿ ದೇವಿಯನ್ನು ಸ್ಮರಣೆ ಮಾಡ್ರಿ, ಅಲ್ಲೇ ಮೈದೋರ್ತಾಳೆ ನಿಮಗೆ ಅಂತ ಭಗವಂತ ಹೇಳಿದ್ದಾನೆ. ಇಷ್ಟೆಲ್ಲ ಆದಾಗ ಭಗವಂತ ಕೃಷ್ಣಾವತಾರ ಮಾಡಲಿಕ್ಕೆ ಉದ್ಯುಕ್ತನಾಗಿದ್ದಾನೆ. ಅತ ಸರ್ವಗುಣೋಪೇತ ಕಾಲ ಪರಮ ಶೋಭನಃ. ಧರ್ಮತೀರ್ಥರು ವ್ಯಾಖ್ಯಾನ ಮಾಡಬೇಕಾದ್ರೆ ಇದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಿಶೀತೆ ತಮಗುದ್ಭೂತೆ ಜಾಯಮಾನೆ ಜನಾರ್ದನೆ ಅಂತ ಭಾಗವತದಲ್ಲಿ ಶ್ಲೋಕ ಬರುತ್ತದೆ. ನಿಶೀತೆ ತಮಗುದ್ಭೂತೆ ಜಾಯಮಾನೆ ಜನಾರ್ದನೆ. ಭಗವಂತ ಹುಟ್ಟಬೇಕಾದ್ರೆ ರಾತ್ರಿಯಲ್ಲಿ ರಾತ್ರಿಯಲ್ಲಿ ಕತ್ತಲಾದಾಗ, ರಾತ್ರಿಯಲ್ಲೇ ಕತ್ತಲೆ ಆಗುತ್ತೆ, ಬೆಳಗ್ಗೆ ಹೇಗಿರುತ್ತೆ, ಮತ್ತೆ ಏನಾದ್ರೆ ಅಂತ ಮೊದಲು ಬೆಳಗಿರೋ ರಾತ್ರಿ ಅಂತಾರ, ಮತ್ತೆ ರಾತ್ರಿಯಲ್ಲಿ ಕತ್ತಲಾದಾಗ ಅವಾಗ ಅವರು ಗೊತ್ತಿಲ್ಲ, ಹಾಗಲ್ಲ. ನಿಶೀತೆ ರಾತ್ರಿಯಲ್ಲಿ, ತಮ ಉದ್ಭೂತೆ ದುರ್ಗೆ ಅವತಾರ ಆಗುವ ಸಂದರ್ಭದಲ್ಲಿ, ತಮೋಭಿಮಾನಿನಿ ಪಾಯಾ ದುರ್ಗಾ ಸ್ವರ್ಗಾಪವರ್ಗದ. ತಮೋಭಿಮಾನಿಯಾಗಿರ್ತಕ್ಕ ದೇವಿ ಅವತಾರ ಮಾಡುವ ಸಂದರ್ಭದಲ್ಲಿ ಅಂತ ಹಾಗರ್ಥ ಮಾಡ್ಕೋಬೇಕು. ರಾತ್ರಿಯಲ್ಲಿ ಕತ್ತಲಲ್ಲಿ ಅಂತ ಅರ್ಥ ಮಾಡ್ಕೋಬಾರ್ದು ಅಂತ ಸತ್ಯಧರ್ಮ ತೀರ್ಥರು. ಹಾಗೆ ದೇವಿ ಅವತಾರ ಮಾಡಲಿದ್ದಾಳೆ. ಭಗವಂತ ಮೊದಲಿಗೆ ಬಲರಾಮ ದೇವರನ್ನ ಗರ್ಭ ಸಂಕರ್ಷಣ ಮಾಡಿದ್ದಾಳೆ ದೇವಿ. ಮತ್ತೆ ದೇವಕಿ ಗರ್ಭದಿಂದ ತೆಗೆದು ರೋಹಿಣಿ ಗರ್ಭಕ್ಕೆ ಹಾಕಿ ಆ ಗರ್ಭ ಸಂಕರ್ಷಣವನ್ನೆಲ್ಲ ಮಾಡಿದ್ದಾಳೆ. ಅದರಿಂದ ದೇವಿಗೆ ಮಾತೃ ಅಂತ ಹೆಸರು. ಯಾಕಂದ್ರೆ ಯಾರ ಗರ್ಭದಲ್ಲಿ ಇದ್ದು ಬದುಕಿಸಬೇಕಾದ್ರೆ ಅವಳು ಆ ಸಾಮರ್ಥ್ಯ ಅವಳಲ್ಲಿ ಮಾತ್ರ ಇದೆ, ಬದುಕಿಸ್ತಾಳೆ. ಆದ್ರಿಂದ ಆ ಗರ್ಭ ಸಂಕರ್ಷಣವನ್ನ ದೇವಿ ಮಾಡಿದ್ದಾಳೆ. ಯಾ ದೇವಿ ಸರ್ವಭೂತೇಷು ಮಾತೃ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಜಗನ್ಮಾತೆಯಾಗಿ ಮಾಡಿದ್ದಾಳೆ. ಆನಂತರದಲ್ಲಿ ಭಗವಂತನ ಆಜ್ಞಾನುಸಾರವಾಗಿ ದೇವಿ ಅವತಾರ ಮಾಡ್ತಾ ಇದ್ದಾಳೆ. ಇದೇ ಕಾಲದಲ್ಲಿ ಕೃಷ್ಣ ಮೊದಲು ಅವತಾರ ಮಾಡಿದ್ದಾಳೆ. ಸ್ವಲ್ಪ ಕಾಲದಲ್ಲಿ ದೇವಿ ಅವತಾರ ಮಾಡ್ತಾ ಇದ್ದಾಳೆ. ತಮದ್ಭುತಂ ಬಾಲಕಂ ಪೂಜೇಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸಲಕ್ಷಂ ಕಲಶೋಭಿಕೌಸ್ತುಭಂ ಗೀತಾಂಬರಂ ಸಾಂಪ್ರಯೋಗ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂತಲ ದಿಶಾ ಪರಿಷ್ಪತ್ತು ಸಹಸ್ರ ಕುಂತಲಂ ಉದ್ದಾಂ ಕಾಂಚನ್ ಕಣಾದಿಭಿ ವಿರೋಚಮಾನಂ ವಸುದೇವ ಐಕ್ಷತ. ಆ ಭಗವಂತನ ದಿವ್ಯಮಂಗಲವಾದ ರೂಪವನ್ನ ತಾನು ಅಭಿವ್ಯಕ್ತಿಗೊಳಿಸಿದ್ದಾನೆ.
ಕೃಷ್ಣ ಪಕ್ಷ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಪ್ರಾಪ್ತವಾಗ್ತಾ ಇರಬೇಕಾದ್ರೆ ಆ ಅಷ್ಟಮಿ ತಿಥಿಯ 8ನೇ ಪ್ರಹರದಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ. 8ನೇ ಪ್ರಹರದಲ್ಲಿ ಕೃಷ್ಣ ಅವತಾರ ಆಗಿದೆ ಅಂತ ಹೇಳ್ತಾ ಇದೆ. ಆದ್ರಿಂದ 8ನೇ ಪ್ರಹರದಲ್ಲಿ ಭಗವಂತ ಅವತರಿಸಿದ್ದಾನೆ. ಎಲ್ಲ ಅದ್ಭುತವಾದಂತಹ ರೂಪ, ಕಿರೀಟ, ಹಾರ, ಕೇಯೂರ, ಕುಂಡಲ ಎಲ್ಲ ಧಾರಣೆ ಮಾಡಿಕೊಂಡಿದ್ದಾನೆ. ಕುಂತಲ ಅಂದ್ರೆ ಮುಂಗುರು ಕೂದಲು, ಆ ಕಿರೀಟ ತುಂಬಿಸಿದಾಗ ಸಿಕ್ಕಾಪಟ್ಟೆ ಕೂದಲಿದೆ ಅದೆಲ್ಲ ತುರುಕಿ ಕಿರೀಟ ತುಂಬಿಸಿದಾಗ ಆ ಕಿರೀಟದಿಂದ ಸಣ್ಣ 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 ಸುಳಿಗಳು ಆಚೆ ಕಾಣಿಸ್ತಾ ಇದೆ. ಅದ್ಭುತವಾದಂತಹ ರೂಪ ಭಗವಂತನದ್ದು. ಅದನ್ನು ನೋಡ್ತಾ ಬಹಳ ಸಂತೋಷ ಪಟ್ಟಿದ್ದಾರೆ. ಭಗವಂತ ಹೇಳಿದ್ದಾನೆ, ನೋಡು ವಸುದೇವ, ನಾನೀಗ ಮಗು ಆಗ್ತೇನೆ, ನನ್ನ ಕರ್ಕೊಂಡು ಹೋಗಿ ಆ ಬದಿಯಲ್ಲಿ ಗೋಕುಲದಲ್ಲಿ ಹಾಕ್ಬೇಕು. ಅಲ್ಲಿ ಯೋಗಮಾಯಿ ಆವಿರ್ಭೂತರಾಗಿದ್ದಾಳೆ, ಅವಳನ್ನು ಕರ್ಕೊಂಡು ಬಂದಿಲ್ಲ ಹಾಕ್ಬೇಕು. ಮುಂದೆ ಎಲ್ಲ ಅವಳು ನೋಡ್ಕೊಳ್ತಾಳೆ, ನೀನೇನ್ ಮಾಡ್ಬೇಕಾದ್ರೆ ಗೊತ್ತಿಲ್ಲ ಅಂತ ಹೇಳಿದ್ದಾನೆ. ವಸುದೇವ ಭಾರವಾದ ಹೃದಯದಿಂದ ಭಗವಂತನನ್ನ ಹೊತ್ತುಕೊಂಡು ಕೃಷ್ಣನನ್ನ ಹೊರಟಿದ್ದಾನೆ. ಯಾಕೆಂದ್ರೆ ದೇವರು ದೀಪ್ತಾನೆ ಬಂದಿದ್ದಾನೆ, ಕಳಿಸ್ಕೊಡ್ಬೇಕಲ್ಲ ಹೇಳಿ. ಭಾರವಾದ ಹೃದಯ. ನಮ್ಮಲ್ಲಿ ಒಬ್ಬರು ಬಂದರು, ಆಚಾರ್ಯ ನಮ್ಮಲ್ಲಿ ಮಡಿ ಇಲ್ಲ, ಮೈಗೆ ಎಲ್ಲ ಮುಗಿತು, ಇನ್ನು ಏಕಾದಶಿ ಕೂಡ ಇಲ್ಲ. ಯಾಕಪ್ಪ, ಶಾಲಗ್ರಾಮ ಎಲ್ಲ ರಾಯ ಮಠ ಕೊಟ್ಬಿಟ್ವಿ ಇವತ್ತು. ವಸುದೇವ ದೇವರನ್ನು ಕಳಿಸ್ತೇನೆ ಅಂತ ಭಾರವಾದ ಹೃದಯದಿಂದ ಹೆಜ್ಜೆ ಹಾಕ್ತಿದ್ದಾನೆ. ನಾವು ಸಾಲಗ್ರಾಮ ಕೊಟ್ಬಿಟ್ವಿ ಅಂತ ಅವ್ರು ಸಂತೋಷ ಪಡ್ತಾ ಇದ್ದಾರೆ. ಎಂಥ ವಿಚಿತ್ರ ಇದೆ ಕಲಿಯುಗದಲ್ಲಿ ಅಂತೂ ಎಲ್ಲ ಮಠಕ್ಕೆ ಕೊಟ್ಬಿಡಿ, ಇನ್ನೇನಿಲ್ಲ ಮನೆಯಲ್ಲಿ ಕೊಟ್ಟರೆ ಹಾಗಂತ. ಆದ್ರಿಂದ ಪರಂಪರಾ ಪ್ರಾಪ್ತವಾಗಿರತಕ್ಕದ್ದು ಆಗಿಲ್ವಾ, ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಯಾರು ಆಚಾರ ಕರೆಸಿ ಪೂಜೆ ಮಾಡಿಸ್ರಿ, ಹಣ್ಣು ಕಾಯಿ ನೈವೇದ್ಯ ಮಾಡಿಸ್ರಿ. ದೇವರನ್ನ ಹಾಗೆಲ್ಲ ಕೊಟ್ಬಿಡ್ಬೇಡ್ರಿ, ನಿಮ್ಮ ಪರಂಪರಾ ಅಂತ ನಿಮ್ಮ ಪರಂಪರೆಯಲ್ಲಿ ಇವತ್ತು ಮಾಡ್ತೀವಿ ಅಂತೂ ಕೊಟ್ಟಿದ್ದಾನೆ. ಆ ಕಾಲದಲ್ಲಿ ಅಷ್ಟಮಿ ತಿಥಿ ಮುಗಿತಾ ಇರಲಿಕ್ಕೆ, ನವಮಿ ತಿಥಿ ಪ್ರಾಪ್ತ ಆಗ್ತಾ ಇರಲಿಕ್ಕೆ, ಅದೇ ರೋಹಿಣಿ ನಕ್ಷತ್ರದಲ್ಲಿ ಜಗನ್ಮಾತೆ ಅವತಾರ ಮಾಡ್ತಾ ಇದ್ದಾಳೆ. ನಂದ ಗೋಪಗೃಹೇ ಜಾತ ಯಶೋಧ ಗರ್ಭ ಸಂಭವ ತತಸ್ಥೌ ನಾಶಯಿಷ್ಯಾಮಿ ವಿದ್ಯಾಚರ ನಿವಾಸಿನಿ ಘಂಟಾ ಶೂಲ ಹಲಾನಿ ಶಂಕರುಸರೆ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜಿ ತದತೀಂ ಘನಾಂತರಚಿತಾಂ ಶುತುಲ್ಯ ಪ್ರಭಾಂ ಭೂಯಿ ದೇಹ ಸಂಭವಾಂತ ಜಗತಾಂ ಆಧಾರಭೂತಾಂ ಮಹಾ ಪೂರ್ವಾ ಮಂತ್ರ ಸರಸ್ವತಿ ಮನುವಯೇ ಶುಂಭಾದಿ ದೈತ್ಯಾಗ್ನಿ. ಜಗನ್ಮಾತೆ ಅವತಾರ ಮಾಡಿಬಿಟ್ಟಿದ್ದಾಳೆ ನಂದಗೋಪನ ಮನೆಯಲ್ಲಿ ಯಶೋಧಾಗರ್ಭ ಸಂಭೂತರಾಗಿ. ಕೃಷ್ಣದೇವರು ಬಂದಿದ್ದಾರೆ, ಅವರು ನಿಂತಿದ್ದಾರೆ, ಇವರನ್ನು ತಗೊಂಡು ಹೋಗಿದ್ದಾರೆ. ಯಾರು? ವಸುದೇವ. ವಸುದೇವ ಕೃಷ್ಣನನ್ನಿಟ್ಟು ದೇವಿಯನ್ನು ತಗೊಂಡಿದ್ದಾನೆ. ಯಾರಿಬ್ಬರು ನೋಡಿದ್ರು ವಸುದೇವನಿಗೆ ವಿಚಿತ್ರವಾದ ಆನಂದ. ಯಾವ ಮಕ್ಕಳು ಅಳ್ತಾ ಇಲ್ವಲ್ಲ, ಅಳಪುಟ್ಟಿಲ್ಲ, ಅಳಸ್ಲಿಕ್ಕೆ ಕೊಟ್ಟಿರೋ ಇವೆಲ್ಲ ರಾಕ್ಷಸರನ್ನು ಸಂಹಾರ ಮಾಡಿ ಅವ್ರನ್ನೆಲ್ಲ ಅಳಸ್ಲಿಕ್ಕೆ ಕೊಟ್ಟರು, ಅವ್ರು ಯಾಕೆ ಅಳ್ತಾರೆ? ಆದ್ರಿಂದ ನಾವು ಅಳ್ತಾ ಇಲ್ಲ. ಕಣ್ಣಿನಲ್ಲಿ ಎಂತಹ ತೇಜಸ್ಸು! ಈ ಕೃಷ್ಣನಿಗೆ ಹುಟ್ಟಿದಾಗ ಎಷ್ಟು ದೊಡ್ಡ ಕೂದಲಿತ್ತು, ಈ ದೇವಿಗೂ ಈ ಹುಡುಗಿಗೂ ಇಷ್ಟೇ ಕೂದಲಿದೆಯಲ್ಲ, ದೊಡ್ಡ ಕೂದಲಿದೆ ಅಂತೆ. ಅವಳು ರಾತ್ರಿ ದೇವಿ, ಅವಳ ಹೆಸರು ಸೂಕ್ತ ಹೇಳಿದ್ರು. ರಾತ್ರಿ ಸೂಕ್ತಕ್ಕೆ ಒಂದು ಫಲ ಹೇಳಿದ್ದಾರೆ. ಏನ್ ಗೊತ್ತಾ ಫಲ? ಯಾರಿಗೆ ನಿರಂತರ ಕೂದಲು ಉದುರ್ತಾ ಇರ್ತದೋ ಅಥವಾ ಕೇಶ ಇರಲ್ವೋ, ರಾತ್ರಿ ಸೂಕ್ತದಿಂದ ಗ್ರಹಣ ಕಾಲದಲ್ಲಿ ಅಭಿಮಂತ್ರಣ ಮಾಡಿ ಎಣ್ಣೆ ಹಚ್ಕೊಳ್ರಿ. ಕೇಶಿನೀಂ ಸರ್ವಭೂತಾನಾಂ ಪಂಚಮಿ ನಾಮಚ ಸಾಮಾಂ ಸಮಾನಿಶಾಲೇಗಿ ಸರ್ವದ ಪರಿರಕ್ಷತು. ಈ ಮಂತ್ರವನ್ನ ಹೇಳಿದರೆ ಕೇಶರು ಬರ್ತಾ ಇದೆ ಅಂತ. ಅಂತಹ ದೇವಿಗೆ ದೊಡ್ಡ ಕೇಶ ಇದೆ ಅಂದ್ರೆ ಏನು ಆಶ್ಚರ್ಯ ಇದೆ. ನಾವು ಲೌಕಿಕವಾದ ಫಲವೂ ಇದೆ, ವೈದಿಕ ಮತ್ತೆ ಪಾರಮಾರ್ಥಿಕವೂ ಇದೆ ಫಲ. ಅಂತೂ ಹೀಗೆ ಹೇಳಿದ್ದಾರೆ. ದೇವಿ ದೊಡ್ಡ ಕೇಶ, ಅಳತಾನೇ ಇಲ್ಲ, ವಿಶಾಲವಾದ ಕಣ್ಣುಗಳು, ನಿರ್ಭೀತವಾದ ಮುಖಚರ್ಯೆ. ಮಕ್ಕಳು ಹುಟ್ಟಿದ ತಕ್ಷಣ ಎಷ್ಟು ಹೇಳ್ತಾರೆ, ಏನಿಲ್ಲ, ವಿಲಕ್ಷಣ ವಿಚಿತ್ರ ಅನುಭವ ಆಯ್ತು. ಅಂತೂ ಇಟ್ಟ, ಇವಳು ತಗೊಂಡ, 2 ಮಕ್ಕಳನ್ನು ನೋಡಿ ಸಂತೋಷ ಪಟ್ಟ. ಹೊರಟಾಗ ಕಾರಾಗಾರಕ್ಕೆ ಮುಕ್ತೆ ವಾಪಸ್ ಬರ್ತಾ ಇರ್ಬೇಕಾದ್ರೆ ದೇವಿ ಆರ್ಭಟ ಪ್ರಾರಂಭ ಆಯಿತು. ಬಂದು ಎಲ್ಲ ತಾನೇ ತಾನು ಬಾಗಿಲು ಹಾಕೊಳ್ತು. ಇಷ್ಟೊತ್ತು ಸುಮ್ಮನಿದ್ದಂತಹ ಕಾರಾಗಾರ ಶಬ್ದಮಯವಾಯಿತು. ದೇವಿ ಜೋರು ಗರ್ಜನೆ ಮಾಡಿ ಆರ್ಭಟ ಮಾಡಿ ಎಲ್ಲರನ್ನು ಎಬ್ಬಿಸುತ್ತಿದ್ದಾರೆ. ಘೋ ಶಬ್ದತಿ ಗಣಗತಿ ಎಂಬ ಜೋರು ಶಬ್ದ ಮಾಡಿದ್ದಾಳೆ. ಎಲ್ಲರೂ ಎದುರು ಹುಟ್ಟಿದೆ. ಅಲ್ಲಿ ನೋಡಿ, ಎಂತ ಗೋಪನ ಮನೆಯಲ್ಲಿ ಒಂದು ಸ್ವಲ್ಪ ಮಾತಾಡ್ಲಿಲ್ಲ. ಯಾಕೆ? ಅವರಿಗೆಲ್ಲ ನಿದ್ರಾ ಅನ್ನೋ ರೂಪದಿಂದ ದೇವಿ ಅನುಗ್ರಹ ಮಾಡಿದ್ರು. ಕೆಲವರಿಗೆ ಹಾಗೆ ಎಷ್ಟು ದೊಡ್ಡ ಗಲಾಟೆ ಆದ್ರೂ ನಿದ್ರೆ ಮಾತ್ರ ಹೋಗಲ್ಲ. ಎಂತ ಪ್ರವಚನ ನಿಂತ ಇದ್ರು ನಿದ್ರೆನೇ ಮಾಡ್ತಿರ್ತಾರೆ. ಯಾ ದೇವಿ ಸರ್ವಭೂತೇಷು ನಿದ್ರಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಅವಳಿಗೆ ನಿದ್ರಾ ಅಂತ ದೇವಿಯಿಂದ ಒಂದು ರೂಪ ಇತ್ತು. ಅವಳ ಅನುಗ್ರಹದಿಂದಲೇ ಲೋಕ ಮಲಗುತ್ತದೆ, ಅವಳ ಅನುಗ್ರಹದಿಂದ ಹೇಳ್ತದೆ. ದೇವಿಗೆ ಕಾಂತಿ ಭ್ರಾಂತಿ ಅಂತ 2 ರೂಪ. ಮಲಗಿಸ್ತಾಳೆ, ಎಬ್ಬಿಸ್ತಾಳೆ. ಕಾಂತಿ ಅನ್ನೋ ರೂಪದಿಂದ ಎಬ್ಬಿಸ್ತಾಳೆ, ಭ್ರಾಂತಿ ಅನ್ನೋ ರೂಪದಿಂದ ಮಲಗಿಸ್ಬಿಡ್ತಾಳೆ. ಸುಮ್ಮನೆ ಮಲ್ಕೊಂಡಿದ್ರೆ ಪರವಾಗಿಲ್ಲ, ನಿರಂತರವಾಗಿ
ಒಳಗಡೆ ಬರ್ಲಿ ಅಮ್ಮ ಚೇಂಜ್ ಇದೆ ಇದಕ್ಕೆ ಹಾಕಿರಲಿಲ್ಲ